ಒಟ್ಟಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಹೊನ್ನಾಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ BG ಶಾಂತನಗೌಡ್ರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಓಬಮ್ಮನವರೇ, ಮಾಜಿ ಶಾಸಕರಾದ ಗಂಗಪ್ಪನವರೇ, SP ಮಂಜಪ್ಪನವರೇ, DHO ಅವರಾದ ಡಾಕ್ಟರ್ ಷಣ್ಮುಖಪ್ಪನವರೇ, ಕೆಂಗಲ್ಹಳ್ಳಿ ಷಣ್ಮುಖಪ್ಪನವರೇ, ಹನುಮನಹಳ್ಳಿ ಬಸವರಾಜಪ್ಪನವರೇ, ಶ್ರೀ ಗದಗೇಶ್ ಅವರೇ, ಉಮಾಪತಿಯವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ, ನಮ್ಮ ಇತರ ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು ಕತ್ತಿಗೆ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಹಾಗೂ ನಮ್ಮ ಇಲ್ಲಿ ರಿಟೈರ್ಡ್ ಆರ್ಮಿ ಆಫೀಸರ್ಸ್ ಬಂದಿದ್ದೀರ, ಅವ್ರಿಗೂ ಕೂಡ ಮಾತಾಡಿಸ್ತಾ ನಾನು ನಿಜವಾಗ್ಲೂ ಹೇಳಬೇಕಾಗಿದೆ. ಮೊನ್ನೆ ತಾನೇ ಬಂದು ಹೋದಂಗಿದೆ ಅಂತ ಹೇಳಿದೆ. ನಾನು ಫಸ್ಟ್ ಎಂಟ್ರ್ ಆಗ್ತಿದ್ದಂಗೆ ನಾವು ಏನೇ ಗ್ರ್ಯಾಂಟ್ಸ್ ಕೊಟ್ಟರು ಕೂಡ ಕೇವಲ ಈಗ PHC ಗ್ರ್ಯಾಂಟ್ ಕೊಟ್ಟರು ಒಂದು PHC ಬಿಲ್ಡಿಂಗ್ ಸುಸಜ್ಜಿತವಾಗಿ ಕಟ್ತಾರೆ. ಬಟ್ ಇಲ್ಲಿ ಯಾವ ಥರ ಇದೆ ಅಂದರೆ ಕಾಂಪೌಂಡ್ ಕೂಡ ಮಾಡಿದ್ದಾರೆ. ಅಲ್ಲಿ ಏನು ಕಲರ್ ಕಾಂಬಿನೇಷನ್ ಇದೆ ಅಲ್ಲ, ಡಾರ್ಕ್ ಬ್ಲೂ ಲೈಟ್ ಬ್ಲೂ, ಅದೇ ಕಾಂಬಿನೇಷನಲ್ಲಿ ಕಾಂಪೌಂಡ್ ವರ್ಕ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಈ ವರ್ಕ್ನ ಮಾಡಿದಂತಹ ಸಂತೋಷ್ ಗುತ್ತಿಗೆದಾರರು ಈ ಕಡೆ ಬನ್ನಿ, ಎಲ್ಲರೂ ನೋಡಲಿ. ಇದು ಸೆಕೆಂಡ್ PHC ಅನಿಸುತ್ತೆ ನಾನು ನೋಡ್ತಾ ಇರೋದು, ನಿಮ್ಮ ಅಂಡರ್ ಮಾಡ್ತಾ ಇರೋದು. ಸೊ ಭಾಳ ಚೆನ್ನಾಗಿ ಮಾಡಿದ್ದೀರಾ. ಸೊ ಎಲ್ಲ ನಿಮ್ಮ ಜೊತೆ ವರ್ಕ್ ಮಾಡಿದಂತಹ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ನಮ್ಮ PDO ಆಫೀಸರ್ಸು. ಸೊ ಮೊದಲನೇದಾಗಿ ಒಂದು ಸುಸಜ್ಜಿತ PHCನ ನಮ್ಮ ಕತ್ತಿಗೆ ಗ್ರಾಮದಲ್ಲಿ ಮಾಡಿದ್ದೀರಾ. ಅದೇ ರೀತಿ ಇಲ್ಲಿರುವಂತಹ ಡಾಕ್ಟ್ರು ಹೆಸರು ಮಲ್ಲಿಕಾರ್ಜುನ್ ಡಾಕ್ಟ್ರು, ಅವ್ರ ಬಗ್ಗೆ ಕೂಡ ಎಲ್ಲರೂ ಒಂದು ಪಾಸಿಟಿವ್ ಒಪಿನಿಯನ್ ಇದೆ. ಭಾಳ ಚೆನ್ನಾಗಿ ನೋಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಏನೇ ಎಮರ್ಜೆನ್ಸಿ ಇದ್ದರೂ ನ್ಯಾಮ್ತಿನಲ್ಲಿರುವಂತಹ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಾವು ಕಳಿಸ್ತೀವಕ್ಕರೆ. ಯಾವುದೇ ರೀತಿ ನಾವು ಎಲ್ಲದನ್ನು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ CG ಆಸ್ಪತ್ರೆ ಕಳಿಸ್ತಾ ಇಲ್ಲ. ನಮ್ಮ ಮಟ್ಟದಲ್ಲಿ ಏನೇನು ಸೌಲಭ್ಯ ಕೊಡ್ಬೋದು ಅದನ್ನು ನಾವೆಲ್ಲರೂ ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ಸೊ ಅದೇ ರೀತಿ ಗ್ರಾಮಸ್ಥರು ಕೂಡ ನಾವೀಗ ಎಲ್ಲ ಕಡೆ ನೋಡಿದ್ರೆ ಏನು ಬರುತ್ತೆ ಹೇಳ್ರಿ ನ್ಯೂಸ್ನಲ್ಲಿ, ಕಳೆದ 1 ತಿಂಗಳಿಂದ ಬರ್ತಾ ಇರೋದು ಏನು ಅಂದರೆ ಹಾಸನದಲ್ಲಿ ಯುವಕರು ಹೃದಯಘಾತದಿಂದ ಬಹಳಷ್ಟು ಜನ ನೀಗ್ತಾ ಇದ್ದಾರೆ ಅಂತ ಒಂದು ಚರ್ಚೆನಲ್ಲಿ ಬರ್ತಾ ಇದೆ. ಏನಿದಕ್ಕೆ ಕಾರಣ ಅಂತ. ಸೊ ನಮಗೆಲ್ಲ ಗೊತ್ತಿದೆ. ಮೊದಲನೇದಾಗಿ ನಾವು ಈಗ 30 ವರ್ಷ 25 ವರ್ಷ ಇನ್ನು 10ನೇ ಕ್ಲಾಸ್ನಲ್ಲಿ ಇರ್ತಾರೆ, ಎಕ್ಸಾಮಿಗೆ ಬರೆಯೋಕ್ಕೆ ಹೋಗ್ತಾ ಇರ್ತಾರೆ, ಟೆನ್ಷನ್ನಲ್ಲಿ ಅವರು ಕೂಡ ಕೊಲ್ಯಾಪ್ಸ್ ಆಗ್ತಾ ಇದ್ದಾರೆ. ನೋಡಿದರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ನಮ್ಮ ಜೀವನ ಶೈಲಿ, ಒಂದು ಆರೋಗ್ಯಕರ ಜೀವನ ಶೈಲಿಯನ್ನು ನಾವೆಲ್ಲರೂ ಅಳವಡಿಸಬೇಕಾಗಿದೆ. ಅದರಲ್ಲಿ ಬರೋದೇನು ಅಂದರೆ ನಾವು ಸೇವಿಸುವಂತಹ ಆಹಾರ, ಈ ಕರಿದ ಪದಾರ್ಥ ಏನಿರುತ್ತೆ ಅದನ್ನು ಆದಷ್ಟು ಮಿನಿಮಮ್ ಮಾಡಬೇಕು. ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಆಯಿತು, ಆಮೇಲೆ ಮಂಡಕ್ಕಿ ಮೆಣಸಿನ್ಕಾಯಿ, ಆಮೇಲೆ ಏನು ಎಲ್ಲ ಮಕ್ಕಳಿಗೂ ಇಷ್ಟ ಇರೋದೇನು ಅಂದರೆ ಗೋಬಿ ಮಂಚೂರಿ, ಇವೆಲ್ಲ ಕರೆದಿರೋ ಪದಾರ್ಥಗಳು. ಅದರಿಂದ ಫಾಸ್ಟ್ ಫುಡ್ ಅಂತ ಏನು ಹೇಳ್ತೀವಲ್ಲ, ಮೊದಲನೇದಾಗಿ ಅದನ್ನು ರೆಗ್ಯುಲರ್ ಫುಡ್ ಆಗಿಬಿಡ್ದು ಅದು ಯಾವಾಗಾದರೂ ಒಮ್ಮೆ ಸೇವಿಸುವಂತಹ ಒಂದು ಹ್ಯಾಬಿಟ್ನ ಒಂದು ರೂಢಿ ಮಾಡ್ಕೋಬೇಕು ನಾವು. ಇದ್ರ ಜೊತೆಗೆ ನಮ್ಮ ದಿನನಿತ್ಯದ ದಿನಚರಿಯಲ್ಲಿ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಫಿಸಿಕಲಿ, ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈಗ ನಾವು ಸ್ಟೂಡೆಂಟ್ಸಿಗೆ ಹೇಳೋದೇನು, ಎಲ್ಲರೂ ಮೊಬೈಲ್ ಇಟ್ಕೊಂಡು ಒಂದು ಕಡೆ ಕುತ್ಕೊಂಡ್ಬಿಡ್ತಾರೆ, ಇಲ್ಲದ್ರೆ ಸ್ಕ್ರೀನ್ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡೋದು, ಇದು ಜಾಸ್ತಿ ಆಗ್ತಾ ಇದೆ. ಹೊರತು ನಾವು ಎಷ್ಟು 2 ತಾಸು 1 ತಾಸು ವ್ಯಾಯಾಮ ಮಾಡಿಬಿಟ್ಟು ಇನ್ನು 6 ತಾಸು ನಾವು ಕುತ್ಕೊಳ್ತೀವಿ ಅಂದರೆ ಅದು ಕೂಡ ಒಳ್ಳೆಯದಲ್ಲ. ನಾವು ಫಿಸಿಕಲಿ ಎಷ್ಟು ಆ್ಯಕ್ಟಿವ್ ಇರ್ತೀವಿ, ಇಡೀ ದಿನದಲ್ಲಿ ಎಷ್ಟು ನಾವು ಆ್ಯಕ್ಟಿವ್ ಇರೋದ್ರ ಮೇಲೆ ಸಂಪೂರ್ಣ ಡಿಪೆಂಡ್ ಆಗುತ್ತೆ. ಜೊತೆಗೆ ನಮ್ಮ ನಿದ್ದೆ, ಹೌದ್ರಾ? ಸೊ ಫೋನ್ ಇಟ್ಕೊಂಡು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆಯಿತು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ಅದು 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ. ಅದು ಸಮಯದ ಒಂದು ಮೀರಿ ನಾವು ಅದನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಅದರಿಂದ ನಿದ್ದೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈಗಿನ ಸಮಯದಲ್ಲಿ ಸರ್ಕಾರದಿಂದ ಕೂಡ ಆಯುಷ್ ಆರೋಗ್ಯ ಮಂದಿರಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ಯೋಗ ಟೀಚರ್ಸ್ ಇದ್ದಾರೆ. ಆದ್ದರಿಂದ ಸಾರ್ವಜನಿಕರು ಗ್ರಾಮಸ್ಥರು ಕೂಡ ಈ ಯೋಗ ಟೀಚರ್ಸ್ನಲ್ಲಿ ಹೋಗ್ಬಿಟ್ಟು ನೀವು ಯೋಗದಲ್ಲಿ ಬರುವಂತಹ ಕ್ರಿಯೆಗಳಿರ್ಬೋದು, ಆಸನಗಳಿರ್ತವೆ, ಜೊತೆಗೆ ಧ್ಯಾನದ ಬಗ್ಗೆ ಕೂಡ ಹೇಳ್ಕೊಡ್ತಾರೆ, ಮುದ್ರಗಳ ಬಗ್ಗೆ ಕೂಡ ಹೇಳ್ತಾರೆ, ಪ್ರೆಷರ್ ಪಾಯಿಂಟ್ಸ್ ನಾವೇನು ಹೇಳ್ತೀವಿ. ಇದರಿಂದ ಕೂಡ ನಮಗೆ ಆರೋಗ್ಯದಿಂದ ನಾವೇನು ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು ಅದರಲ್ಲಿ ಯಾವ್ದು ಬರುತ್ತೆ ಎಲ್ಲ ಆಶಾ ವರ್ಕರ್ಸಿಗೆ ಗೊತ್ತಿದೆ. ನಮ್ಮ BP, ಹೈಪರ್ ಟೆನ್ಷನ್ನು,
ಸಕ್ಕರೆ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಅಂತ ಕಾಯಿಲೆಗಳು, ಇವೆಲ್ಲದನ್ನ ಕೂಡ ನಾವು ತಡೆಗಟ್ಬೋದು. ಆದ್ರಿಂದ ಒಳ್ಳೆಯ ಆರೋಗ್ಯಕರ ಜೀವನ ಶೈಲಿಯ ಜೊತೆಗೆ ಒಳ್ಳೆಯ ಹವ್ಯಾಸಗಳಿರಬೇಕು, ಕೆಟ್ಟ ಅಭ್ಯಾಸಗಳನ್ನ ಬಿಡಬೇಕು. ಅದರಲ್ಲಿ ಮದ್ಯಪಾನ ಇರ್ಬೋದು, ತಂಬಾಕು ಸೇವನೆ, ಸಿಗರೆಟ್ ಸೇವನೆ ಇದನ್ನ ಕೂಡ ನಿಲ್ಲಿಸಬೇಕು. ಇದನ್ನೆಲ್ಲದನ್ನ ಮೀರಿ ನಂಬರ್ 1 ಅಂದರೆ ಈಗಿನ ಟೈಮ್ಸ್ನಲ್ಲಿ ಬರೋದು ಒಂದು ಒತ್ತಡ ಜೀವನ ಶೈಲಿ, ಸ್ಟ್ರೆಸ್ ಅಂತ ಹೇಳ್ತೀವಲ್ಲ. ಆದ್ರಿಂದ ಮೊಬೈಲ್ ಇರ್ಬೋದು, ಜೊತೆಗೆ ಒಂದು ಕಾಂಪಿಟೇಟಿವ್ನೆಸ್ ಭಾಳ ಜಾಸ್ತಿ ಆಗಿದೆ ಪ್ರೆಸೆಂಟ್ ಟೈಮ್ಸಲ್ಲಿ. ಸ್ಟೂಡೆಂಟ್ಸ್ನಲ್ಲೂ ಕೂಡ ಒಂದು ಅಕಾಡೆಮಿಕ್ ಪ್ರೆಷರ್ ಇರುತ್ತೆ. ಆದ್ರಿಂದ ಈ ಒಂದು ಒತ್ತಡದ ಜೀವನದಲ್ಲಿ ನಾವು ಆದಷ್ಟು ನಮ್ಮಲ್ಲಿರುವಂತಹ ಗುಣಗಳೇನು ಅಥವಾ ನಾವು ಇಡೀ ದಿನಚರಿಯಲ್ಲಿ ಒಂದು ಡಿಸಿಪ್ಲಿನ್ ತರಬೇಕಾಗುತ್ತೆ. ಆ ಶಿಸ್ತುಬದ್ಧವಾಗಿ ನಾವು ಜೀವನವನ್ನು ನಡೆಸಿದ್ರೆ ಒತ್ತಡ ಕಡಿಮೆ ಆಗುತ್ತೆ. ಮತ್ತೆ ಮುಂದೆ ಕೂಡ ನಾವು ಪ್ರಯಾರಿಟಿ ಮೇಲೆ ಸರಿ ತಪ್ಪು ಏನು ಅಂತ ತಿಳ್ಕೊಂಡು ನಮ್ಮ ಜೀವನದಲ್ಲೂ ಕೂಡ ಉನ್ನತ ಸಾಧನೆಯನ್ನ ಮಾಡ್ಬೋದು. ಸೊ ಇದನ್ನ ನಮ್ಮ ಮಕ್ಕಳಿಗೂ ಕೂಡ ನಾವು ಹೇಳ್ಕೊಡ್ಬೇಕಾಗಿದೆ ಈಗಿನ ಸಮಯದಲ್ಲಿ. ಜೊತೆಗೆ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್. ಈಗೇನು ಕಾಯಿಲೆ 35 ವರ್ಷ ಮೇಲಾಯ್ತು ಅಂದ್ರೆ ಒಂದ್ಸಲ ಹೋಗ್ಬಿಟ್ಟು ನಮ್ಮ ಡಾಕ್ಟರ್ನಲ್ಲಿ BP ಇದೆನಾ, ಶುಗರ್ ಇದೆನಾ ಅಂತ ಟೆಸ್ಟ್ ಮಾಡಿಸ್ಬೇಕು. ಅದೇ ಮಹಿಳೆಯರಿಗೆ ನಾನು ಹೇಳೋದೇನು ಅಂದ್ರೆ ಕ್ಯಾನ್ಸರ್ ಬಗ್ಗೆ ಇನ್ನೂ ಜಾಗೃತರಾಗಬೇಕು. ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ನಾವು ಪತ್ತೆ ಮಾಡಬೇಕು ಅಂದ್ರೆ ಪ್ರಿವೆಂಟಿವ್ ಮೆಷರ್ ಏನು ಅಂದ್ರೆ ಸ್ಕ್ರೀನಿಂಗಿಗೆ ಹೋಗ್ಬೇಕಾಗುತ್ತೆ. ಆಮೇಲೆ ಕೆಲವು ಟೆಸ್ಟ್ ಇರುತ್ತೆ, ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ, ಅದೆಲ್ಲ ನಿಮಗೆ ಗೊತ್ತಿದೆ, ಗರ್ಭಕೋಶದ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿ ವ್ಯಾಕ್ಸಿನೇಷನ್ ಕೂಡ ಬರುತ್ತೆ. ಗರ್ಭಕೋಶದ ಕ್ಯಾನ್ಸರ್ನ ನಾವು ತಡೆಗಟ್ಟಬೇಕು ಅಂದ್ರೆ ಸಣ್ಣ ಮಕ್ಕಳಲ್ಲಿ 9 ರಿಂದ 14 ವರ್ಷದ ಮಕ್ಕಳಿಗೆ HPV ವ್ಯಾಕ್ಸಿನೇಷನ್ ಅಂತ ಕೂಡ ಕೊಡ್ತೀವಿ. ಸೊ ಇದು 80% ನಮಗೆ ಸರ್ವೈಕಲ್ ಕ್ಯಾನ್ಸರ್ ಬರದೇ ರೀತಿಯಲ್ಲಿ ತಡೆಗಟ್ಬೋದು. ಸೊ ಈ ರೀತಿ ನಾವು ಒಂದು ಪ್ರಿವೆಂಟಿವ್ ಮೆಷರು ಜೊತೆಗೆ ಆರೋಗ್ಯಕರ ಜೀವನ ಶೈಲಿ ಮುಂಜಾಗ್ರತೆ ತಗೊಂಡು ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಕೊಂಡು ನಮ್ಮ ಜೀವನ ಶೈಲಿಯಲ್ಲೂ ಕೂಡ ನಾವು ಒಂದು ಶಿಸ್ತು ಪಾಲಿಸ್ಕೊಂಡು ಬಂದರೆ ಈ ಒಂದು ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳನ್ನು ನಾವು ಆದಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಅಂತ ಎಲ್ಲ ಆಶಾ ವರ್ಕರ್ಸಿಗೆ ಗೊತ್ತಿದೆ. ಜೊತೆಗೆ ನಮ್ಮ ಸರ್ಕಾರದಿಂದ ಕೂಡ 14 ಕಾಯಿಲೆಗಳಿಗೆ ಆಶಾ ವರ್ಕರ್ಸು ಮನೆಗೆ ಹೋಗಿ ನಿಮ್ಮ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಆರೋಗ್ಯವೇ ಭಾಗ್ಯ, ಈಗೆಲ್ಲ ಏನಾಗಿದೆ, ಆರೋಗ್ಯ ಭಾಗ್ಯ ಹೋಯ್ತು, ಆರೋಗ್ಯವೇ ಮಹಾಭಾಗ್ಯ ಅಂತ ಬಂದಿದೆ ಅಲ್ವಾ. ಸೊ ಅದು ಮಹಾಭಾಗ್ಯ ಆಗ್ಲಿಕ್ಕೆ ಸರ್ಕಾರದಿಂದ ನಾವು ಮನೆ ಬಾಗಿಲಿಗೆ ಆಶಾ ವರ್ಕರ್ಸ್ ಬಂದು 14 ಕಾಯಿಲೆಗಳು ಏನು ಜೀವನ ಶೈಲಿಯಿಂದ ಬರ್ತಾವಲ್ಲ ಆ ಕಾಯಿಲೆಗಳ ಬಗ್ಗೆ ನಿಮ್ಮಲ್ಲಿ ಮನೆಗೆ ಹೋಗಿ ಒಂದು ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಪ್ರಶ್ನೆಗಳನ್ನ ಕೇಳಿ ಸರಿಯಾಗಿ ಮೆಡಿಕೇಶನ್ ತಗೊಳ್ತಾ ಇದ್ದೀರಾ ಇಲ್ಲ, ನಮ್ಮ PHCಗೆ ಬಂದು ನೀವು ಸರಿಯಾಗಿ ಚೆಕಪ್ ಮಾಡಿಸ್ಕೊಳ್ರಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅದರಿಂದ ರಾಜ್ಯ ಸರ್ಕಾರದಿಂದ ಅನೇಕ ಕಾರ್ಯಕ್ರಮಗಳನ್ನ, ಅದು ಪುನೀತ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಯಶಸ್ವಿ ಕಾರ್ಯಕ್ರಮಗಳು, ಜೊತೆಗೆ ಸಿಟಿನಲ್ಲೂ ಕೂಡ ಹೆಲ್ತ್ ಸೆಂಟರ್ಸ್ನ ಓಪನ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸಾರ್ವಜನಿಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಿಕೊಂಡು ತಮ್ಮ ಆರೋಗ್ಯವನ್ನು ನಾವು ಸರ್ಕಾರದಲ್ಲಿ ಮಾಡಿರುವಂತಹ PHC ಆಯಿತು, CHC ಆಯಿತು, ತಾಲೂಕು ಆಸ್ಪತ್ರೆಗಳಲ್ಲಿ ನೀವು ತೋರಿಸ್ಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರಾಗಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಹೊನ್ನಾಳಿ ಕ್ಷೇತ್ರಕ್ಕೆ ಸುಮಾರು 65 ಲಕ್ಷದಷ್ಟು ಅನುದಾನವನ್ನು MP ಲ್ಯಾಡ್ಸ್ ಇಂದ ಈಗಾಗಲೇ ಬಿಡುಗಡೆ ಮಾಡಿದ್ವಿ. ಬೆಳಿಗ್ಗೆಯಿಂದ ಫಸ್ಟ್ ನಾವು ಅರಕೆರೆಗೆ ಹೋಗಿ ಅಲ್ಲಿ ಕೃಷಿ ಅಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿಗೆ ಅಲ್ಲಿ ಕೂಡ 15 ಲಕ್ಷ ರೂಪಾಯಿಯಷ್ಟು ಬಿಲ್ಡಿಂಗ್ ಕಾಮಗಾರಿಗೆ ಗ್ರಾಂಟ್ಸ್ ರಿಲೀಸ್ ಮಾಡಿದ್ವಿ. ಅದಾದ ನಂತರ ಹನುಮಸಾಗರ ಅಲ್ಲಿ ಸಮುದಾಯ ಭವನಕ್ಕೆ 15 ಲಕ್ಷ, 10 ಲಕ್ಷ, ಜೊತೆಗೆ ಒಂದು ಬಿಲ್ಡಿಂಗ್ ಇಂದು ಶಾಲಾ ಬಿಲ್ಡಿಂಗ್ ಕಟ್ಟಡದ ಉದ್ಘಾಟನೆ ಮಾಡಿರೋದು. ಆಮೇಲೆ ಶಾದಿ ಮಹಲ್ ಹೊನ್ನಾಳಿನಲ್ಲಿರುವಂತಹ ಜಾಮಿಯಾ ಶಾದಿ ಮಹಲ್ ಅಲ್ಲೂ ಕೂಡ 15 ಲಕ್ಷದಷ್ಟು ಅನುದಾನ ಬಿಡುಗಡೆ ಮಾಡಿರೋದು. ಆಮೇಲೆ ಇಲ್ಲಿ ನಮ್ಮ PHCನಲ್ಲಿ ಕೇವಲ 6 ರಿಂದ 8 ತಿಂಗಳಲ್ಲಿ ಇಂಥ ಒಳ್ಳೆ PHCನ ಮಾಡಿದ್ದಾರೆ. ನೀವು ಸಾರ್ವಜನಿಕರು ಕೂಡ ಈ ಸೇವೆಯನ್ನು ಬಳಸ್ಕೊಳ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಹೊನ್ನಾಳಿ ಕ್ಷೇತ್ರದಲ್ಲಿ ಈಗ ಎಲ್ಲಿ ಹೋದರೂ ಕೂಡ ಒಂದು ಪ್ರಕೃತಿ ಮಾತೆ ಎಲ್ಲಿ ನೆಲೆಸಿದ್ದಾಳೆ ಅಂದರೆ ನಮ್ಮ ಹೊನ್ನಾಳಿ ಕ್ಷೇತ್ರದಲ್ಲಿ ಅನಿಸುತ್ತೆ. ಎಲ್ಲಿ ನೋಡಿದ್ರು ಒಳ್ಳೆ ಮಳೆ ಬಂದ್ಬಿಟ್ಟು ಇಲ್ಲಿ ಹಚ್ಚ ಹಸಿರಾಗಿದೆ. ನಮ್ಮ ರೈತರು ಕೂಡ ಒಳ್ಳೆ ಬೆಳೆಯನ್ನು ಬೆಳೀಲಿ, ಅವರಿಗೆ ಸರಿಯಾದ ರೇಟ್ನಲ್ಲಿ ಗೊಬ್ಬರ ಕೂಡ ಸಿಗಲಿ ಅಂತ ಹೇಳಿ
ಈ ಬಾರಿ ನಾವು ಕೆಲವು ನಾನೆಲ್ಲ ಪತ್ರಿಕಾ ಮಾಧ್ಯಮದವರು ಇದ್ದೀರಾ, ನಿಮಗೂ ಕೂಡ ನಾನು ಅದೇ ಕೇಳ್ಕೊಳ್ಳೋದು, ಕ್ಷೇತ್ರದ ಸಮಸ್ಯೆಗಳು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ನೀವು ಸಾರ್ವಜನಿಕರ ಒಡನಾಟದಲ್ಲಿ ಇಡೀ ಕ್ಷೇತ್ರದಲ್ಲಿ ಓಡಾಡ್ತಾ ಇರ್ತೀರಾ. ಅದರಿಂದ ನಮ್ಮ ಸೋಷಿಯಲ್ ಮೀಡಿಯಾ ಪೋರ್ಟಲ್ನಲ್ಲಿ ಕೂಡ ನಾವು ಒಂದು ಮೆಸೇಜ್ ಹಾಕಿದ್ದೀವಿ. ಕ್ಷೇತ್ರದ ಸಮಸ್ಯೆಗಳನ್ನು ನಿಮ್ಮ ಸಂಸದರಿಗೆ ನೀವು ಮುಟ್ಟಿಸಿದ್ರೆ ನಾವು ಕೂಡ ಪಾರ್ಲಿಮೆಂಟ್ನಲ್ಲಿ ಎಲ್ಲ ನಮ್ಮ ಆಶಾ ವರ್ಕರ್ಸಿಂದಾಯಿತು, ನಮ್ಮ ರೈತರಿಗೆ ಏನು ಭತ್ತದ ಬೆಂಬಲ ಬೆಲೆ ಸಿಗಬೇಕು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ನಮ್ಮ ESI ವರ್ಕರ್ಸಿಗೆ ಈಗೇನು 20,000 ಲಿಮಿಟ್ ಇದೆ ಅದನ್ನು 30,000ರಿಂದ 35,000ಕ್ಕೆ ಒಂದು ಲಿಮಿಟ್ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ESI ಸರ್ವಿಸಸ್ನ ಬಳಸ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇನ್ನು ಬಹುದಿನದ ಬೇಡಿಕೆ ಅಂದರೆ ನಮ್ಮ SH-25 ಇದನ್ನು ಅಪ್ಗ್ರೇಡ್ ಮಾಡಿ ನ್ಯಾಷನಲ್ ಹೈವೇ ಮಾಡಬೇಕು ಅಂತ. ಈಗ ಸದ್ಯಕ್ಕೆ ಅದನ್ನು ನಾವು ಉಸ್ತುವಾರಿ ಸಚಿವರ ಗಮನದಲ್ಲೂ ಇದೆ. ಇದನ್ನು ಶಾಸಕರು ಶಾಂತನಗೌಡರು ಕೂಡ ಹೇಳ್ತಾರೆ. ಬಟ್ ನಾನು ಹೇಳೋದೇನು ಅಂದರೆ, ಈಗ ಅಪ್ಗ್ರೇಡೇಷನ್ ಮಾಡಬೇಕಾಗಿರೋದು ನಮ್ಮ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವ್ರ ಕಡೆ ಈಗ 3 ಬಾರಿ ಹೋಗಿದ್ದೀವಿ. ತುಕಾರಾಮ್ ಅವರಿಗೆ ಮತ್ತು ಸನ್ಮಾನ್ಯ ತುಕಾರಾಮ್ MP ಆಗ್ತಾರೆ, ನಮ್ಮ ಹೊಸಪೇಟೆ ಕ್ಷೇತ್ರ ಅವ್ರಿಗೆ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಹರಿಹರ ಮತ್ತು ಹೊನ್ನಾಳಿ ಕ್ಷೇತ್ರ ದಾವಣಗೆರೆಗೆ ಸೇರುತ್ತೆ, ಜೊತೆಗೆ ಶಿವಮೊಗ್ಗ ಕೂಡ ಇದಕ್ಕೆ ಸೇರುತ್ತೆ. ಸೊ 3 ಕಡೆ MP ಕೂಡ ಈ ಒಂದು SH-25 ಅಪ್ಗ್ರೇಡೇಷನ್ನಲ್ಲಿ ನಾವು ವರ್ಕ್ ಮಾಡಬೇಕಾಗಿದೆ. ಅದು ನಮ್ಮೆಲ್ಲರ ಗಮನದಲ್ಲಿದೆ. ತುಕಾರಾಮ್ ಅವರು ನಾವು ಹೋಗಿ ಈಗಾಗಲೇ ಗಡ್ಕರಿ ಅವ್ರಿಗೆ ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಟ್ಟಿದ್ದೀವಿ. ಅಂದರೆ ಟ್ರಾಫಿಕ್ ಲೋಡ್ ಎಷ್ಟಿದೆ, ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಈಗ ತಮಾಷೆಗೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಆ ರೋಡ್ ಯಾವ ರೀತಿ ಇದೆ ಅಂದರೆ ಒಂದು ಡೆಲಿವರಿ ಕೂಡ ಆಗುತ್ತೆ ಅಂತ ನಾವೆಲ್ಲ ಹೇಳ್ತೀವಿ, ಹೌದ್ರಾ? ಸೊ ಇದೊಂದು ಬಹಳನೇ ಮುಖ್ಯವಾದ ಬೇಡಿಕೆ. ಇದನ್ನ ನಮ್ಮ ಗಡ್ಕರಿ ಅವರು ಕೂಡ PMO ಆಫೀಸ್ನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ PMO ಆಫೀಸ್ನಲ್ಲಿದೆ, ಹಾಗಾಗಿ ಇದು ಏನೇ ಅಪ್ಗ್ರೇಡೇಷನ್ ಆಗಬೇಕು ಅಂದ್ರೂ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಇದ್ರ ಬಗ್ಗೆ ಒಂದು ಮಾಹಿತಿ ನಮಗೆ ಬೇಕಾಗಿದೆ, ಇನ್ನು ಡಿಸ್ಕಷನ್ ಲೆವೆಲ್ನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದನ್ನು ಫಾಲೋ ಅಪ್ ಮಾಡಿ ಇದರ ಬಗ್ಗೆ ಕೂಡ ನಾನು ಒಂದು ಪ್ರಯಾರಿಟಿ ಮೇಲೆ ಅಪ್ಗ್ರೇಡೇಷನ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿ, ಒಟ್ಟಾರೆ ಎಲ್ಲ ಗ್ರಾಮಸ್ಥರು ಭಾಳ ಚೆನ್ನಾಗಿರೋ ಕಟ್ಟಡ ಆಗಿದೆ, ಎಲ್ರಿಗೂ ಕೂಡ ಆರೋಗ್ಯವೇ ಭಾಗ್ಯ ಅಂತ ಅರಿವನ್ನ ಇಟ್ಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲೂ ಕೂಡ ಆರೋಗ್ಯದ ಬಗ್ಗೆ ಹೆಚ್ಚಿನ ಅರಿವು ಇಟ್ಕೊಂಡು ಒಂದು ಶಿಸ್ತುಬದ್ಧವಾದ ಜೀವನ ಶೈಲಿಯನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.